ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಸರ್ 1,95,000 ಬರೀ 1,95,000. ಹೌದು. ಓಕೆ ಸರ್, 2,15,000 ಫೈನಲ್. ಫೈನಲ್ ಇಲ್ಲ ಸರ್, ಹೆಚ್ಚು ಕಡಿಮೆ ಇರುತ್ತೆ. ಹೌದೌದು. ಫೈನಲ್ ಅಂತ ಹೇಳಿದಾಗ ಏನ್ ಮಾಡ್ತಾರೆ, ನಿಮ್ಮ ಹತ್ರ ನೆಗೆಟಿವ್ ಕಾಮೆಂಟ್ ಜಾಸ್ತಿ ಇರುತ್ತೆ, ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳಿದ ರೇಟಿಗೆ ಕಸ್ಟಮರ್ ತಗೊಳಲ್ಲ. ಮುಂದೆ ಬಂದ್ರೆ ಗಾಡಿ ಇಷ್ಟ ಆಯ್ತು ಅಂದ್ರೆ ವ್ಯಾಪಾರ ಮಾಡಿ ನೆಗೋಸಿಯೇಷನ್ ಮಾಡ್ಕೊಡಿ. ಸೊ ನೀವು ಲೊಕೇಶನ್ ಗೆ ಬಂದ್ಬಿಟ್ಟು ಟೆಸ್ಟ್ ರೈಡ್ ಕೂಡ ಸಿಗುತ್ತೆ ನಿಮ್ಗೆ. ಗಾಡಿ ಇಷ್ಟ ಆದ್ರೆ ನಾವು ವಿಡಿಯೋದಲ್ಲಿ ಏನ್ ಹೇಳಿದೀವಿ ಅದಕ್ಕಿಂತ ನಿಮ್ಗೆ 100% ನೆಗೆಸಿಬಲ್ ಆಗುತ್ತೆ. ಹೌದು. ವೆಹಿಕಲ್ ಬಂದ್ಬಿಟ್ಟು 56,000 ರನ್ ಆಗಿದೆ. 56,000. ಹೌದು. ಓಕೆ ಸರ್, ಈ ಕಾರ್ಗೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ 5,25,000 ಕೋಟಿಂಗ್ ಪ್ರೈಸ್ ಸರ್ ಇದು. ಪೆಟ್ರೋಲ್ ಗಾಡಿ ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಸರ್ 2011 ವೆಹಿಕಲ್ 2,65,000 ರೂಪಾಯಿ ಕೋಟ್ ಮಾಡ್ತೀವಿ. 2,65,000. ಸರ್ ಫೀಗೋ ಎಲ್ಲರಿಗೂ ಗೊತ್ತಿರೋ ಸರ್, ಫೀಗೋ ಬಗ್ಗೆ ಮತ್ತೆ ಫೀಗೋ ಬಗ್ಗೆ ಹೇಳಂಗೆ ಇಲ್ಲ. ಸೇಮ್ ಕ್ವಾರ್ಟರ್ ಜೆಟ್ ಇಂಜಿನ್, ಮೈಲೇಜ್ ಬಂದ್ಬಿಟ್ಟು 20+ ಬರುತ್ತೆ. 22 ಬಂದೇ ಬರುತ್ತೆ ಮೈಲೇಜ್. ವೆಹಿಕಲ್ ಒಳ್ಳೆ ಕಂಡೀಷನ್ ಇದೆ ಸರ್. ಸರ್ ಏನ್ ಹೇಳಿದ್ರು ಕೋಟಿಂಗ್? 2,60,000. ಬ್ರ್ಯಾಂಡ್ ನ್ಯೂ 2021 ಇಕೋ ಇದೆ ನೋಡ್ತಾ ಇರ್ಬೋದು. ಸರ್ ಈ ಕಾರು ಎಷ್ಟು ರನ್ ಆಗಿದೆ? ಸರ್ 45,000 ಓಡಿದೆ ಸರ್. ಇದುವರೆಗೂ ಶೋರೂಮ್ ಅಲ್ಲೇ ಮೇಂಟೆನೆನ್ಸ್, ಹೊರಗಡೆ ಎಲ್ಲೂ ಹೋಗಿಲ್ಲ ವೆಹಿಕಲ್. ಓಕೆ. ಸಿಂಗಲ್ ಓನರ್ ಅಂತ ವೆಹಿಕಲ್. 21 ಅಂದ್ರೆ ಆಸ್ ಇಟ್ ಇಸ್ ಶೋರೂಮ್ ಕಂಡೀಷನ್ ನೀವೇ ನೋಡ್ಬೋದು. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಇವನ್ ಈ ಗಾಡಿಗೆ 100% ಲೋನ್ ಆಗುತ್ತೆ ನಿಮ್ಗೆ. ಏನೊಂದು 70-80,000 ಕೊಟ್ಬಿಟ್ರು ಕಾರ್ ಸಿಕ್ಬಿಡುತ್ತೆ ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ಸರ್? ಸರ್ 5,25,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಒಳ್ಳೆ ರೇಟಿಗೆ ಕೊಡ್ತೀನಿ ಸರ್. ಗಾಡಿ ಬಂದ್ ನೋಡ್ಲಿ, ಇನ್ನೇನ್ ಕಸ್ಟಮರ್ ಬಂದ್ಬಿಟ್ಟು ಮಾತಾಡಂಗಿಲ್ಲ ಗಾಡಿ ಬಗ್ಗೆ ಏನಂತ. ಹೌದೌದು. ರೇಟಿನ ಬಗ್ಗೆ ಮಾತಾಡ್ಕೊಂಡು ಗಾಡಿ ತಗೊಂಡಿದ್ದಾಗ. ಹೌದೌದು. ನಿಮ್ಗೆ ಯಾಕಂದ್ರೆ ಬರೀ 40,000 ಅದು ಕೂಡ 20. ವರ್ಣ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತಿರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಇರುತ್ತೆ, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಸೆಕೆಂಡ್ ಓನರ್ 4,45,000 ಕೋಟ್ ಮಾಡಿರೋ ವೆಹಿಕಲ್. ಸೆಕೆಂಡ್ ಲೈಟ್ ಆದ್ರೆ ಒರಿಜಿನಲ್ ವೆಹಿಕಲ್ ಸರ್. ಏನು ಟಚ್ ಅಪ್ ಗಳಾಗ್ಲಿ, ಪೇಂಟ್ ಆಗ್ಲಿ, ರಿಪ್ಲೇಸ್ಮೆಂಟ್ ಆಗ್ಲಿ ಆತರ ಏನೂ ಆಗಿಲ್ಲ. ಗಾಡಿ ಮತ್ತೆ ಟ್ರ್ಯಾಕ್ ಮೀಟರ್ ಟ್ಯಾಂಪರಿಂಗ್ ಸಮೇತ ಏನಿಲ್ಲ ಗಾಡಿ. ಏನು ಇಲ್ಲ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುತ್ತೆ. ಅಂಡ್ ಈ ಕಾರ್ದು ಓನರ್ಶಿಪ್ ಚೆನ್ನಾಗಿದೆ ಸರ್. ಓನರ್ಶಿಪ್ ಸೆಕೆಂಡ್ ಓನರ್. ಹೌದು. ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರಿ ಸರ್? 2,65,000 ಕೋಟ್ ಮಾಡಿದ್ದೀನಿ ಸರ್. ಬರೀ 2,65,000 ಗೆ ನಿಮ್ಗೆ ಇಲ್ಲೊಂದು ಲಕ್ಸುರಿ ಸಡಾನ್ ಕಾರ್ ಸಿಗ್ತೈತೆ. ಡೀಸೆಲ್ ರೈರು, ಬಟ್ ಎಕ್ಸಲೆಂಟ್ ಆಗಿರುತ್ತೆ. ಇದು ಮಾತ್ರ ಫೀಲು ಓಡಿಸ್ಬೇಕಾರೆ. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರಾ ಸರ್? 4,95,000 ಕೋಟ್ ಮಾಡಿದ್ದೀನಿ ಸರ್ ವೆಹಿಕಲ್. 4,95,000 ಸಣ್ಣ ಪುಟ್ಟ ನೆಗೋಷಿಯಬಲ್. ಸೊ ಎಲ್ಲಾ ಗಾಡಿಗಳಿಗೂ ನಿಮ್ಗೆ 100% ನೆಗೋಷಿಯಬಲ್ ಆಗುತ್ತೆ ಸರ್. ಆಲ್ ಪವರ್ ಆಲ್ಟೋ, ಮಾರುತಿ ಸುಜುಕಿ ತಗೊಳ್ಳೋರು ಓಕೆ ಒಳ್ಳೆ ಬಜೆಟ್ ಸಿಗ್ತಾ ಗಾಡಿ. 1,95,000 ಲಾಸ್ಟ್ ಟೈಮ್ ಕೋಟ್ ಮಾಡಿರೋ ವೆಹಿಕಲ್. 10,000 ರೂಪಾಯಿ ಡಿಕ್ರೀಸ್ ಮಾಡಿದ್ದೀವಿ ರೇಟ್ ಇದರಲ್ಲಿ. ಓಕೆ. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ನಂಬರ್ ಕೂಡ ನೀಟಾಗಿ ತೋರಿಸ್ತಾ ಇದೀನಿ ಸರ್. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಗಾಡಿ ಕ್ಲಾಸ್ ಕಂಡೀಷನ್ ಇದೆ ಸರ್. ನೋ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ ಇಷ್ಟೇ ಇಲ್ಲ. ಇಂದ ಶೋರೂಮ್ ಇಂದ ಮೀಟರ್ ಸಹಿತ ಜಿನೇನ್ ಇಷ್ಟ ಇದೆ ವೆಹಿಕಲ್ ಅಲ್ಲಿ. ಸಿಂಗಲ್ ಓನರ್ ವೆಹಿಕಲ್, 2013 ಡೀಸೆಲ್ ವೇರಿಯಂಟ್ RXL. ವೆಹಿಕಲ್ ಬಂದ್ಬಿಟ್ಟು 4,65,000 ರೂಪಾಯಿ ಕೊಡ್ತೀನಿ. 4,65,000 ನೋಡ್ತಾ ಇರ್ಬೋದು. 4,65,000 ಕೋಟಿಂಗ್ ಮಾಡ್ತಿದ್ದಾರೆ. RXL ಡೀಸೆಲ್ ಕವರ್ಲೆಟ್ ಆಬಿಯೋ ವಿವಾ ಪೆಟ್ರೋಲ್ ವೇರಿಯಂಟ್ ಬರೀ 1,30,000 ರೂಪಾಯಿ ಸಿಗುತ್ತೆ ವೆಹಿಕಲ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಕಾರ್ ಝೋನ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಕಾರ್ ಹುಡ್ಕಂಗಿದ್ರೆ ದಿ ಬೆಸ್ಟ್ ಕಾರ್ಸ್ ಎಲ್ಲ ಇವ್ರ ಹತ್ರ ಸ್ಟಾಕ್ ಎಲ್ಲ ಇದೆ. ಸೊ ಇವ್ರದ್ದು ಕಂಪ್ಲೀಟ್ ಆಗಿ 3 ಬ್ರಾಂಚ್ ಇದೆ. ಒಂದೊಂದು ಬ್ರಾಂಚ್ ಅಲ್ಲಿ ನಿಮ್ಗೆ 30 ರಿಂದ 40 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ. ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ 100% ನಿಮ್ಗೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಅಂಡ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು Chevrolet Beat. ಈ ಗಾಡಿನ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಅದು ಕೂಡ ಇದು ಪೆಟ್ರೋಲ್ ಗಾಡಿ. ಅಂಡ್ ಬ್ರ್ಯಾಂಡ್ ನ್ಯೂ 4 ಕೂಡ ಹೊಸ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಯಾವ ಸರ್ ಮಾಡ್ಲಿ ಇದು? ಸರ್ 2010 ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ಸರ್ ವೆಹಿಕಲ್. Beat LT ಟಾಪ್ ಎಂಡ್ ಮಾಡಲು. ಹೌದು. ಓಕೆ. ಬಹಳ ಚೆನ್ನಾಗಿದೆ ವೆಹಿಕಲ್ ನೋಡಿ. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ ರನ್ ಆಗಿರೋದು 78,000 ಆಗಿದೆ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು, ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಅಂಡ್ ಇವನ್ ಡ್ಯಾಶ್ ಕ್ಯಾಮ್ ಕೂಡ ಅವೈಲೇಬಲ್ ಆಗಿದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ Chevrolet Beat ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರಾ ಸರ್? 1,95,000. ಬರೀ 1,95,000. ಹೌದು. ಓಕೆ. ಅಂಡ್ ಅದೇ ತರ ಇಲ್ಲೊಂದು i10 ಇದೆ ನೋಡ್ತಾ ಇರ್ಬೋದು. Hyundai i10 ಹುಡ್ಕೋರ್ಗೆ i10 ಇದೆ ಸರ್. ಇದು ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್? ಸರ್ ಮ್ಯಾನ್ಯುವಲ್ ವೆಹಿಕಲ್. ಆಟೋಮೆಟಿಕ್ ಒಂದೇ ಒಂದು i10 ಇದೆ ನಮ್ಮ ಹತ್ರ, ಅದು ಮೆರೂನ್ ಅಲ್ಲಿ. ಬಂದ್ಬಿಟ್ಟು ಮ್ಯಾನ್ಯುವಲ್ 2009. ಓಕೆ. 2009 ಥರ್ಡ್ ಓನರ್ ಇದೆ ವೆಹಿಕಲ್. 2,15,000 ಹೇಳ್ತೇವೆ ಸರ್. ಲಿಟ್ಲ್ ಬಿಟ್ ನೆಗೋಷಿಯೇಷನ್ ಇದೆ. ಲಿಟ್ಲ್ ಬಿಟ್ ನೆಗೋಷಿಯಬಲ್ ಇರುತ್ತೆ. ಬರೀ 2,15,000. 2,15,000. ಸೊ ನೋಡ್ತಾ ಇರ್ಬೋದು, 2,15,000. ಸೊ ಇದು ಬಂದ್ಬಿಟ್ಟು 1.2 ಕಪ್ಪ ಇಂಜನ್ ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. ಸೊ ನಿಮ್ಗೆ ಪೋಸ್ಟರಿಂಗು, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ?
ಸರ್ ರನ್ ಆಗಿರೋದು 92,000 ರನ್ ಆಗಿದೆ ಸರ್. ಓಕೆ ಸರ್, 2,15,000 ಫೈನಲ್. ಫೈನಲ್ ಇಲ್ಲ ಸರ್, ಹೆಚ್ಚು ಕಡಿಮೆ ಇರುತ್ತೆ. ಹೌದೌದು ಫೈನಲ್ ಅಂತ ಹೇಳಿದಾಗ ಏನ್ ಮಾಡ್ತಾರೆ, ನಿಮ್ಮ ಹತ್ರ ನೆಗೆಟಿವ್ ಕಾಮೆಂಟ್ ಜಾಸ್ತಿ ಇರುತ್ತೆ, ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಹೌದೌದು ಹೇಳಿದ ರೇಟಿಗೆ ಕಸ್ಟಮರ್ ತಗೊಳಲ್ಲ. ಮುಂದೆ ಬಂದ್ರೆ ಗಾಡಿ ಇಷ್ಟ ಆಯ್ತು ಅಂದ್ರೆ ವ್ಯಾಪಾರ ಮಾಡಿ ನೆಗೋಸಿಯೇಷನ್ ಸೊ ಮಾಡ್ಕೊಂಡು ನೀವು ಲೊಕೇಶನ್ ಗೆ ಬಂದ್ಬಿಟ್ಟು ಟೆಸ್ಟ್ ರೈಡ್ ಕೂಡ ಸಿಗುತ್ತೆ ನಿಮ್ಗೆ. ಹೌದು. ಗಾಡಿ ಇಷ್ಟ ಆದ್ರೆ ನಾವು ವಿಡಿಯೋದಲ್ಲಿ ಏನ್ ಹೇಳಿದೀವಿ ಅದಕ್ಕಿಂತ ನಿಮ್ಗೆ 100% ನೆಗೆಸಿಬಲ್ ಆಗುತ್ತೆ. ಹೌದು. ಸೊ ಇವಾಗ ಸದ್ಯಕ್ಕೆ 2,15,000 ಕೋಟಿಂಗ್. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ಈ ಗಾಡಿನ, ತುಂಬಾ ಫೇವರೇಟ್ ಗಾಡಿ ಸಾಕಷ್ಟು ಜನಕ್ಕೆ. ಸರ್ ಇದು ಮಾಡ್ಲಿ ಯಾವ್ದು ಸರ್? ಸರ್ 2015. ಓಕೆ. ಸ್ವಿಫ್ಟ್ ಸೆಕೆಂಡ್ ಓನರ್, VVT ಪೆಟ್ರೋಲ್ ಇಂಜಿನ್ ಆಗಿರ್ತದೆ, VXA ವೆಹಿಕಲ್. ಓಕೆ. ಗಾಡಿ ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ, ಬ್ರಾಂಡ್ ನ್ಯೂ ಇಂಟೀರಿಯರ್ ಇದೆ. ಟೈರ್ ಗಾಡಿಲಿ ಏನು ನೆಗೆಟಿವ್ ಡ್ರಾಬ್ಯಾಕ್ ಅಂದ್ರೆ ಸೆಕೆಂಡ್ ಓನರ್ ಮಾತ್ರ ವೆಹಿಕಲ್ ಇಂದು. ಓಕೆ. ವೆಹಿಕಲ್ ಬಂದ್ಬಿಟ್ಟು 56,000 ರನ್ ಆಗಿದೆ. 56,000. ಹೌದು. ಓಕೆ ಸರ್, ಈ ಕಾರ್ಗೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? 5,25,000 ಕೋಟಿಂಗ್ ಪ್ರೈಸ್ ಸರ್. ಇದು ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. 2015. 5,25,000 ನಿಮ್ಗೆ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಅದೇ ತರ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಅಡಿಷನಲ್ ಆಗಿ ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಅಂಡ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಬರುತ್ತೆ. ಸೊ ನಾವು ಸ್ವಿಫ್ಟ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಒಳ್ಳೆ ಗಾಡಿ, ಮೈಲೇಜ್ ಬರುತ್ತೆ ನಿಮ್ಗೆ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ರಿವರ್ಸ್ ಪಾರ್ಕಿಂಗು, ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ, ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಅದೇ ತರ ಮಾರುತಿ ಸುಜುಕಿ ವ್ಯಾಗನರ್. ಸೊ ಈ ಗಾಡಿಗೆ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ಯಾವ ಗಾಡಿಗೂ ಇರಲ್ಲ. ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಬರುತ್ತೆ. ಅಂಡ್ ಇವನ್ ಹೈಟ್ ಇರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಲೆಗ್ ರೂಮ್, ಹೆಡ್ ರೂಮ್ ಕೂಡ ಸೂಪರ್. ಸರ್ ಇದು ಯಾವ ಸರ್ ಮಾಡ್ಲಿದ್ದು? ಸರ್ 2011. ಓಕೆ. ಸೆಕೆಂಡ್ ಓನರ್ ಇದೆ ವೆಹಿಕಲ್, VXA ವೇರಿಯಂಟ್, ಪೆಟ್ರೋಲ್. ಗಾಡಿ ಒರಿಜಿನಲ್ ಇದೆ ಸರ್. ಓಕೆ. ಯಾವ್ದೇ ಟಚ್ ಅಪ್ ಪೇಂಟ್ ಆಗ್ಲಿ ಏನಾಗ್ಲಿ ಇಲ್ಲ ಇದೆ ಗಾಡಿ. ಓಕೆ. ಗಾಡಿ ಒರಿಜಿನಲ್ ಕಂಡೀಷನ್ ಇದೆ, ಸಣ್ಣ ಪುಟ್ಟ ಗೆರೆಗಳಿದೆ. ಓಕೆ. ಗುಡ್ ಕಂಡೀಷನ್ ವೆಹಿಕಲ್ ಸರ್. ಸರ್ ಈ ಗಾಡಿ ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಸರ್ 2011 ವೆಹಿಕಲ್ 2,65,000 ರೂಪಾಯಿ ಕೊಟ್ಟು ಮಾಡ್ತೀವಿ. 2,65,000. ಓಕೆ ಸರ್. ಸೊ 2,15,000 ಕೋಟಿಂಗ್. 15 ಅಲ್ಲ, 65. ಸಾರಿ, ಹೌದು. 2,65,000. 2,65,000. ಸೊ ಕನ್ಫ್ಯೂಸ್ ಆಗಬೇಡಿ, 2,65,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಫೈನಲ್ ಇಲ್ಲ, ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಸೊ 100% ಅಂದ್ರೂ ನೆಗೋಷಿಯಬಲ್ ಇರುತ್ತೆ. ಅಂಡ್ ಗಾಡಿ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಒಳಗಡೆ ಕ್ಲೀನ್ ಆಗಿದೆ. ಅಂಡ್ ಲಗೇಜ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಈ ಗಾಡಿಗೆ. ಸೊ ಇವಾಗ ಬಂದ್ಬಿಟ್ಟು ಫೋರ್ಡ್ ಫಿಗೋ, ಅದು ಕೂಡ ರೆಡ್ ಕಲರ್ ವೆಹಿಕಲ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ವೇರಿಯಂಟ್, ಡೀಸೆಲ್ ಕಾರು. 2012 ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್ ಇದೆ ವೆಹಿಕಲ್ ಸರ್. 2,60,000 ಕೋಟ್ ಮಾಡಿರೋ ವೆಹಿಕಲ್. ಓಕೆ. ನೆಗೋಸಿಯೇಷನ್ ಇರುತ್ತೆ, ನೆಗೋಷಿಯಬಲ್ ಆಗುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಗಾಡಿ ನಾವು ಇದು ಫಿಗೋ ಬಗ್ಗೆ ಹೇಳದೇ ಬೇಕಾಗಿಲ್ಲ. ಸೊ ಇದು 79,000 ಜೆನ್ಯೂನ್ ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, 79,412. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್, ಟಚ್ ಸ್ಕ್ರೀನು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸರ್ ಇವಾಗ ಫಿಗೋ ಆಲ್ಮೋಸ್ಟ್ ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? ಸರ್ ಫಿಗೋ ಎಲ್ಲರಿಗೂ ಗೊತ್ತಿರೋ ಸರ್. ಫಿಗೋ ಬಗ್ಗೆ ಮತ್ತೆ ಫಿಗೋ ಬಗ್ಗೆ ಹೇಳಂಗೆ ಇಲ್ಲ. ಸೇಮ್ ಕ್ವಾರ್ಟರ್ ಜೆಟ್ ಇಂಜಿನ್. ಮೈಲೇಜ್ ಬಂದ್ಬಿಟ್ಟು 20+ ಬರುತ್ತೆ, 22 ಬಂದೇ ಬರುತ್ತೆ ಮೈಲೇಜ್. ವೆಹಿಕಲ್ ಒಳ್ಳೆ ಕಂಡೀಷನ್ ಇದೆ ಸರ್. ಏನ್ ಹೇಳಿದ್ರು ಕೋಟಿಂಗ್? 2,60,000. ಓಕೆ. ಅಂಡ್ ಅದೇ ತರ ಇಲ್ಲಿ ಒಂದು ಸ್ವಿಫ್ಟ್ ಇನ್ನೂ ಒಂದು ಗಾಡಿ ಇದೆ. ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ 2010 LSA to VXA. ಓಕೆ. ಥರ್ಡ್ ಓನರ್ ಆಗಿದೆ ಸರ್. ರೇಟ್ ಮಾತ್ರ 2,40,000 45,000 ಲಾಸ್ಟ್ ಟೈಮ್ ಹೇಳಿದೆ ವಿಡಿಯೋದಲ್ಲಿ. 2,25,000 ಫೈನಲ್ ಹೇಳ್ತೀನಿ ಸರ್. 2,25,000 ಫೈನಲ್. 2010 ಮಾಡಲು ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಗಾಡಿ 2010 ಮಾಡಲು. ಹೌದು. ಸೊ ನೋಡ್ತಾ ಇರ್ಬೋದು, ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಸಿಗ್ತೈತೆ. ಯಾಕಂದ್ರೆ ನಿಮ್ಗೆ ಕೇಟನೇ ಬರಲ್ಲ, ಆ ಪ್ರೈಸ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಕೊಡ್ತಿದ್ದಾರೆ. ಅಂಡ್ ಇದರಲ್ಲಿ ಸೇಮ್ ಆಸ್ ಇಟ್ ಇಸ್ ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್, AC, ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ. ಆಲ್ಮೋಸ್ಟ್ ₹1 ಖರ್ಚೇನಿರಲ್ಲ. ಬರೀ ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್. ಹೌದು. ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದೇ. ಪೆಟ್ರೋಲ್ ಹಾಕೊಂಡು ಮೇಂಟೆನೆನ್ಸ್ ಖರ್ಚೆ ಇಲ್ಲ ಸರ್. ಡೀಸೆಲ್ ಗಾರು ಗ್ಯಾರೇಜ್ ಅವಶ್ಯಕತೆ ಇಲ್ಲ, ಬರೀ ಆಯಿಲ್ ಚೇಂಜ್ ಮಾಡ್ತಾರೆ ಸಾಕು ಅಷ್ಟೇ. ಹೌದು. ಅಂಡ್ ಅದೇ ತರ ಇಲ್ಲೊಂದು i20 ಇದೆ. i20 ಹುಡುಕೋರ್ಗೆ ಇದು ಡೀಸೆಲ್ ಪೆಟ್ರೋಲ್ ಸರ್? 2011 ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಆಸ್ತಾ ಸರ್. ಇದು ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಸ್ಟೇರಿಂಗ್ ಮೌಂಟೆಡ್ ಸ್ವಿಚ್ ಬರುತ್ತೆ, ವಿತ್ ಏರ್ ಬ್ಯಾಗ್ ಬರುತ್ತೆ. ಅಷ್ಟ ಟಾಪ್ ಅಂಡ್ ಗಾಡಿ. ಸರ್ ಇದು ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಸರ್ 2,65,000 ಕೊಟ್ಟು ಮಾಡಿದ್ದೀನಿ ಸರ್. ಸರ್ ಬರೀ i20 2,65,000 ಕೊಡ್ತಾ ಇದೀರಾ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ i20 ಆಸ್ಟಾ, ಅದು ಕೂಡ ಟಾಪ್ ಅಂಡ್ ಗಾಡಿ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ABS ಅಂಡ್ ಮಿರರ್ ಅಡ್ಜಸ್ಟಬಲ್, 4 ಕೂಡ ಪವರ್ ವಿಂಡೋ. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಫೀಚರ್ಸ್ ಬರುತ್ತೆ. ಅಂಡ್ ರೇರ್ ಸ್ಪಾಯ್ಲರ್ ಕೂಡ ಬರುತ್ತೆ ಗಾಡಿಯಲ್ಲಿ.
ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಲೋ ಬಡ್ಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಕಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ದಿ ಬೆಸ್ಟ್ ಹ್ಯಾಚ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಸರ್ ಫೈನಲ್ ಪ್ರೈಸ್ ಏನಿರಲ್ಲ, ನೆಗೋಷಿಯಬಲ್ ಇರುತ್ತೆ ಸರ್. ಪ್ರೈಸ್ 2,65,000, 2,60,000. ಬ್ರ್ಯಾಂಡ್ ನ್ಯೂ 2021 ಇಕೋ ಇದೆ ನೋಡ್ತಾ ಇರ್ಬೋದು. ಸರ್ ಈ ಕಾರು ಎಷ್ಟು ರನ್ ಆಗಿದೆ? ಸರ್ 45,000 ಓಡಿದೆ ಸರ್. ಇದುವರೆಗೂ ಶೋರೂಮ್ ಅಲ್ಲೇ ಮೇಂಟೆನೆನ್ಸ್, ಹೊರಗಡೆ ಎಲ್ಲೂ ಹೋಗಿಲ್ಲ ವೆಹಿಕಲ್. ಓಕೆ, ಸಿಂಗಲ್ ಓನರ್ ಅಂತ ವೆಹಿಕಲ್. 21 ಅಂದ್ರೆ ಆಸ್ ಇಟ್ ಇಸ್ ಶೋರೂಮ್ ಕಂಡೀಷನ್ ಇದೆ, ನೀವೇ ನೋಡ್ಬೋದು ವೆಹಿಕಲ್ ನ. ಹೌದು, ಸಿಂಗಲ್ ಏರ್ ಬ್ಯಾಗು, ABS, AC ಪ್ಲಸ್ AC. ಹೌದು. ಓಕೆ. ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗು ಅಂಡ್ ABS ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಬಾಡಿ ಲೈನು ಬ್ರ್ಯಾಂಡ್ ನ್ಯೂ ಕಾರು 2021 ಅಂಡ್ ಇವನ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಅಂಡ್ AC ಕೂಡ ಬರುತ್ತೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಅಷ್ಟು ಕ್ಲೀನ್ ಆಗಿದೆ. ಅಂಡ್ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ನೀವು ಥರ್ಡ್ ರೋ ಅಲ್ಲಿ ಬೇಕಿದ್ರೆ ಅಡಿಷನಲ್ ಆಗಿ ಸೀಟ್ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ನಿಮ್ಗೆ ಒಳ್ಳೆ ಬೂಟ್ ಸ್ಪೇಸ್ ತರ ಮಾಡ್ಕೊಂಡ್ರೆ ಒಳ್ಳೆ ಬೂಟ್ ಸ್ಪೇಸ್ ಎಲ್ಲ ಸಿಗುತ್ತೆ ಗಾಡಿಯಲ್ಲಿ. ಅಂಡ್ ಕಾರ್ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ನಿಮ್ಗೆ ತುಂಬಾ ನೀಟಾಗಿ ಮೇಂಟೈನ್ ಎಲ್ಲ ಮಾಡಿದ್ದಾರೆ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಇವನ್ ಈ ಗಾಡಿಗೆ 100% ಲೋನ್ ಆಗುತ್ತೆ ನಿಮ್ಗೆ. ಏನೊಂದು 70-80 ಸಾವಿರ ಕೊಟ್ಬಿಟ್ರು ಕಾರ್ ಸಿಕ್ಬಿಡುತ್ತೆ ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 5,25,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಒಳ್ಳೆ ರೇಟಿಗೆ ಕೊಡ್ತೀನಿ ಸರ್. ಗಾಡಿ ಬಂದ್ ನೋಡ್ಲಿ, ಇನ್ನೇನ್ ಕಸ್ಟಮರ್ ಬಂದ್ಬಿಟ್ಟು ಮಾತಾಡಂಗಿಲ್ಲ ಗಾಡಿ ಬಗ್ಗೆ ಏನಂತ. ಹೌದೌದು, ರೇಟಿನ ಬಗ್ಗೆ ಮಾತಾಡ್ಕೊಂಡು ಗಾಡಿ ತಗೊಂಡಿದ್ದಾಗ. ಹೌದೌದು. ನೆಗೋಷಿಯಬಲ್ ನಿಮ್ಗೆ ಯಾಕಂದ್ರೆ ಬರೀ 40,000, ಅದು ಕೂಡ 21 ಮಾಡ್ಲು. ಹೌದು. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ತುಂಬಾ ನೀಟ್ ಆಗಿದೆ, ಕ್ಲೀನ್ ಆಗಿದೆ. ಅಂಡ್ ಅದೇ ತರ 1.6 ವರ್ಣ ಡೀಸೆಲ್ ಕಾರು, ಟಾಪ್ ಎಂಡ್ ಕಾರು. ಹೇಳಿ ಸರ್. ಸರ್ ಆಸ್ ಇಟ್ ಈಸ್ ವರ್ಣ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತಿರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಇರುತ್ತೆ, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಅಂಡ್ ಓನರ್ಶಿಪ್? ಸರ್ ಸೆಕೆಂಡ್ ಓನರ್ 4,45,000 ಕೋಟ್ ಮಾಡಿರೋ ವೆಹಿಕಲ್. ಸೆಕೆಂಡ್ ಓನರ್. ಹೌದು. ಓಕೆ, ಸೊ ನಾವು ವರ್ಣ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಲಕ್ಸುರಿ ಸೆಡಾನ್. ಸೊ ನೀವೇನಾರ ಮರ್ಸಿಡಿಸ್ ಬೆಂಜ್ ತಗೊಳ್ಳೋ ಪ್ಲಾನ್ ಇದ್ರೆ ಆ ಕಾರ್ ತಗೊಳ್ಳೋ ಬದಲು ತಗೊಂಡ್ಬಿಟ್ರೆ ಸಾಕು. ನಿಮ್ಗೆ ಹಾಫ್ ವೀಲ್ ಇದ್ರಲ್ಲೇ ಬಂದ್ಬಿಡುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗು, ABS, ಫುಲ್ ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ಫುಲ್ ಪ್ಯಾಕ್ಡ್ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ ಇದೆ, ಲಾಂಗ್ ಡಿಕ್ಕಿ ಅಂತೀವಲ್ಲ ಅದು. ಇದು ಪೆಟ್ರೋಲ್ ಡೀಸೆಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ಅಲ್ಲಿ ಇದೆ. ಶೋರೂಮ್ ಟ್ರ್ಯಾಕ್ 1,06,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಆರಾಮಾಗಿ 4-5 ಲಕ್ಷ ಓಡುತ್ತೆ ವೆಹಿಕಲ್, ಅದನ್ನ ಟೆನ್ಷನ್ ಇಲ್ಲ. ಗಾಡಿ ಮಾತ್ರ ಒಂದು ಡೆಂಟ್, ಒಂದು ಸ್ಕ್ರಾಚ್, ಒಂದು ರಿಪ್ಲೇಸ್ಮೆಂಟ್ ಇಲ್ಲ. ಸ್ಕ್ರಾಚ್ ಸಣ್ಣ ಪುಟ್ಟ ಎಲ್ಲೂ ಇರಬಹುದು, ಆದ್ರೆ ಒರಿಜಿನಲ್ ವೆಹಿಕಲ್ ಸರ್. ಏನು ಟಚ್ ಅಪ್ ಗಳಾಗ್ಲಿ, ಪೇಂಟ್ ಆಗ್ಲಿ, ರಿಪ್ಲೇಸ್ಮೆಂಟ್ ಆಗ್ಲಿ ಆತರ ಏನೂ ಆಗಿಲ್ಲ. ಗಾಡಿ ಮತ್ತೆ ಟ್ರ್ಯಾಕ್ ಅಷ್ಟು ಮೀಟರ್ ಟ್ಯಾಂಪರಿಂಗ್ ಸಮೇತ ಏನಿಲ್ಲ, ಗಾಡಿ ಏನು ಇಲ್ಲ. 100% ಸರ್ವಿಸ್ ಟ್ರ್ಯಾಕ್ ಇರುತ್ತೆ. ಅಂಡ್ ಈ ಕಾರ್ದು ಓನರ್ಶಿಪ್ ಚೆನ್ನಾಗಿದೆ ಸರ್? ಓನರ್ಶಿಪ್ ಸೆಕೆಂಡ್ ಓನರ್. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? 2,65,000 ಕೋಟ್ ಮಾಡಿದ್ದೀನಿ ಸರ್. ಬರೀ 2,65,000 ಗೆ ನಿಮ್ಗೆ ಇಲ್ಲೊಂದು ಲಕ್ಸುರಿ ಸೆಡಾನ್ ಕಾರ್ ಸಿಗ್ತೈತೆ. ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಯಾಕಂದ್ರೆ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಅಂಡ್ ಕಾರ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಪವರ್ ಸ್ಟೇರಿಂಗು ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಎಲ್ಲ ಬರುತ್ತೆ. ಸೊ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ. ಅಂಡ್ ಅದೇ ತರ ಇಲ್ಲೊಂದು ಹೋಂಡಾ ಸಿಟಿನಾ ಸರ್ ಇದು? ಸರ್ ಹೋಂಡಾ ಸಿಟಿ ಎಸ್ ಡೀಸೆಲ್ ವೇರಿಯಂಟ್. ಓಕೆ, ಎಸ್ ವೇರಿಯಂಟ್ ಡೀಸೆಲ್ ಕಾರು. ಹೌದು ಸರ್. ಮಾಡ್ಲು ಸರ್? ಮಾಡ್ಲು 2014 ಸರ್. ಸೆಕೆಂಡ್ ಓನರ್ ಇದೆ ವೆಹಿಕಲ್. ಶೋರೂಮ್ ಟ್ರ್ಯಾಕ್, ಒರಿಜಿನಲ್ ಶೋರೂಮ್ ಹಿಸ್ಟ್ರಿ ಇದೆ. ಅಲಾಯ್ಸ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅದರಲ್ಲಿ. ಸೊ ನೋಡ್ತಾ ಇರ್ಬೋದು ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದು ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಹೋಂಡಾ ಸಿಟಿಯಲ್ಲಿ ಪೆಟ್ರೋಲ್ ಸಿಗ್ತಿರುತ್ತೆ, ಬಟ್ ಡೀಸೆಲ್ ರೇರು, ಬಟ್ ಎಕ್ಸಲೆಂಟ್ ಆಗಿರುತ್ತೆ. ಇದು ಮಾತ್ರ ಫೀಲು ಓಡಿಸ್ಬೇಕಾರೆ. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? 4,95,000 ಕೊಟ್ ಮಾಡಿದ್ವಿ ಸರ್ ವೆಹಿಕಲ್. 4,95,000 ಸಣ್ಣ ಪುಟ್ಟ ನೆಗೋಷಿಯಬಲ್. ಸೊ ಎಲ್ಲಾ ಗಾಡಿಗಳಿಗೂ ನಿಮ್ಗೆ 100% ನೆಗೋಷಿಯಬಲ್ ಆಗುತ್ತೆ. ಸೊ ನೋಡ್ತಾ ಇರೋದು ಗಾಡಿ ನಂಬರ್ ಎಲ್ಲ ನೀಟಾಗಿ ತೋರಿಸ್ತಾ ಇದೀನಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅದೇ ತರ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS,
ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು. ಸೊ ಇವನ್ ಅದು ಕೂಡ ವೈಟ್ ಕಲರ್ ಕಾರು ಎಕ್ಸಲೆಂಟ್ ಆಗಿರುತ್ತೆ. ಸೊ ವೈಟ್ ಕಲರ್ ಕಾರ್ ತುಂಬಾ ಜನ ಲೈಕ್ ಮಾಡ್ತಾರೆ, ಯಾಕಂದ್ರೆ ಇದು ಲಕ್ಸುರಿ ಸೆಡಾನ್ ಆಗಿರೋದ್ರಿಂದ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಟೊಯೋಟಾ ಆಲ್ಟಿಸ್ ಸರ್ ಇದು. ಸರ್ ಕೊರೋಲಾ ಇದು ಆಲ್ಟಿಸ್ 2009 ಮೇಲೆ ಬಂದಿದ್ದು. ಕೊರೋಲಾ ಬಂದ್ಬಿಟ್ಟು 2006 ಮಾಡಲು. ಓಕೆ. ಸೆಕೆಂಡ್ ಓನರ್ ಇದೆ ವೆಹಿಕಲ್, ಸಾರಿ ಥರ್ಡ್ ಓನರ್ ಇದೆ ವೆಹಿಕಲ್. 18 ರಿಜಿಸ್ಟ್ರೇಷನ್ ವೆಹಿಕಲ್, ಟಾಪ್ ಅಂಡ್ ಮಾಡಲು ಸರ್ ವೆಹಿಕಲ್ ಇದು. ಓಕೆ ಓಕೆ. ಬರೀ 1,85,000 ರೂಪಾಯಿ ಸರ್ ಚಾಲೆಂಜಿಂಗ್ ಪ್ರೈಸ್. ಓಕೆ. ಸೊ ನೋಡ್ತಾ ಇರ್ಬೋದು, ಬರೀ 1,85,000 ಗೆ ನಿಮ್ಗೆ ಇಷ್ಟುದ್ದ ಕಾರ್ ಸಿಗ್ತೈತೆ ಆಲ್ಮೋಸ್ಟ್. ಅದು ಕಂಪನಿ ಬರಲ್ಲ ಸರ್. 800 ಬಿಳಿ ವಿ ವ್ಯಾಲ್ಯೂ ಲಕ್ಸುರಿ ವೆಹಿಕಲ್ ಇದು. ಆಪ್ಷನ್ಸ್ ಏನಿದೆ ನೋಡ್ಬೇಡಿ ನೀವು. ಅಂಡ್ ಅದು ಕೂಡ ಮೇನ್ಲಿ ಇದು ಬಂದ್ಬಿಟ್ಟು ಟೊಯೋಟಾ ವೆಹಿಕಲ್ಸ್. ಯಾವುದೇ ತಗೊಳ್ಳಿ ಟೊಯೋಟಾ ವೆಹಿಕಲ್ಸ್ ನಿಮ್ಗೆ 4 to 5-6 lakhs ಗಂಟೆ ಆರಾಮಾಗಿ ಓಡುತ್ತೆ ಕಿಲೋಮೀಟರ್. ಹೌದು. ಸೊ ನಾವು ಟೊಯೋಟಾ ಇಂಜಿನ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅಂಡ್ ಆ ಪ್ರೈಸ್ ಅಲ್ಲಿ ನಿಮ್ಗೆ ಈ ಇಷ್ಟು ಲೋ ಬಡ್ಜೆಟ್ ಅಲ್ಲಿ ಆಲ್ಮೋಸ್ಟ್ ಸಿಗೋದೇ ಇಲ್ಲ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಇದ್ರಲ್ಲೂ ಕೂಡ ಇವನ್ ಸೇಫ್ಟಿ ಪರ್ಪಸ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ. ಅಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಜಿನಿಯನ್ ಲೆದರ್ ಇದೆ ಸರ್ ಅದು ಸೀಟಿಂಗ್. ಸೊ ನೋಡ್ತಾ ಇರ್ಬೋದು, ಒರಿಜಿನಲ್ ಲೆದರ್, ಜಿನಿಯನ್ ಲೆದರ್ ಇದು ಬಂದ್ಬಿಟ್ಟು. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು. ಓಕೆ. ಏನ್ ಹೇಳಿ ಸರ್ ಪ್ರೈಸ್? 1,85,000 ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ i10 ಮ್ಯಾಗ್ನಾ ಔಟ್ಲುಕ್ ನೋಡಿ, ಗಾಡಿ ದಶಿಂದ ಬಹಳ ಕ್ಲಾಸ್ ಯೂಸ್ ಮಾಡಿದ್ದಾರೆ ವೆಹಿಕಲ್. ಬಂಪರ್ ಗಿಂಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಹೊರತು ವೆಹಿಕಲ್ ಒರಿಜಿನಾಲಿಟಿ ಇದೆ, ಯಾವ್ದೋ ರಿಪ್ಲೇಸ್ಮೆಂಟ್ ಇಲ್ಲ ವೆಹಿಕಲ್ ಗೆ. ವೆಹಿಕಲ್ ಬಂದ್ಬಿಟ್ಟು ಸರ್ ಚಾಲೆಂಜಿಂಗ್ ಪ್ರೈಸ್, ಯಾಕಂದ್ರೆ ಓನರ್ ಜಾಸ್ತಿ ಆಗಿದ್ದಾರೆ ಇದಕ್ಕೆ. 4ನೇ ಓನರ್ ಬರೀ 2,25,000 ರೂಪಾಯಿ ವೆಹಿಕಲ್ ಕೊಡ್ತೀನಿ ಸರ್. ಸರ್ ಬರೀ 2,25,000. ಚಾಲೆಂಜಿಂಗ್ ಪ್ರೈಸ್ ಇಡೀ ಕರ್ನಾಟಕ ಪೂರ್ತಿ ಈ ಪ್ರೈಸ್ ಗೆ ಈ ಗಾಡಿ ಸಿಗೋದೇ ಇಲ್ಲ. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋ ಕಾರು ಬರೀ 2,25,000. ಹೌದು. ಜನ ಯೋಚನೆ ಹೇಳ್ತಾರೆ, ಇಲ್ಲಿ ಓನರ್ಗಳು ಜಾಸ್ತಿ ಆಗಿದ್ದಾರೆ, ಮತ್ತೆ ತಗೊಳ್ಳೋದು ಮಾರೋದು ಹೆಂಗಪ್ಪ ಅಂತ ಹೇಳ್ಬಿಟ್ಟು. ತಗೊಂಡು ಯೂಸ್ ಮಾರೋ ಬಗ್ಗೆ ಯೋಚನೆ ಮಾಡ. ಮಾರ್ಕೆಟ್ ಇಂದ ನಾನೇ 50,000 ರೂಪಾಯಿ ಕಡಿಮೆ ಕೊಡ್ತಾ ಇದೀನಿ. ಮಾರುವಾಗ್ಲೂ ನಿಮ್ಗೆ 50,000 ಕಡಿಮೆ ಸಿಗ್ಲಿ. ಒಳ್ಳೆ ಗಾಡಿ ಯೂಸ್ ಮಾಡಿ, ಒಳ್ಳೆ ಗಾಡಿ ಪೆಟ್ರೋಲ್ ವೆಹಿಕಲ್ ಮ್ಯಾಗ್ನಾ. ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ ಗೆ ಆಲ್ಮೋಸ್ಟ್ ನಿಮ್ಗೆ ಈ ಕಾರ್ ಸಿಗೋದೇ ಇಲ್ಲ. ಲೆದರ್ ಇಂಟೀರಿಯರ್ಸ್ ಆಗ್ಲಿ ಫುಲ್ ನೀಟ್ ಆಗಿ 11 ವೆಹಿಕಲ್ ಸರ್. ಕಪ್ಪ ಇಂಜಿನ್ ಬರುತ್ತೆ ವಿಟಿ ಇದ್ರಲ್ಲಿ. ಗಾಡಿ ಮಾತ್ರ ಬಹಳ ನೀಟ್ ಇದೆ ಬಿಡಿ. ಸೊ ನೋಡ್ತಾ ಇರ್ಬೋದು, 1.2 ಬಾಡಿ ಲೈನ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಆಲ್ಮೋಸ್ಟ್ ಈ ಪ್ರೈಸ್ ಗೆ ಸಿಗೋದೇ ಇಲ್ಲ. ನೀವು ಏನಾರ i10 ಹುಡ್ಕಂಗಿದ್ರೆ ಬೇಗ ಕಾಲ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಈ ವೆಹಿಕಲ್ ಸಿಕ್ಬಿಡುತ್ತೆ. ಅಂಡ್ ಅದೇ ತರ ಇಲ್ಲಿ ಇನ್ನೊಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ i10 ಆಟೋಮ್ಯಾಟಿಕ್ ಇದೆ ಸರ್ ಇದು. ಓಕೆ. 2010 ಸಿಂಗಲ್ ಓನರ್ ವೆಹಿಕಲ್, 2,75,000. ಓಕೆ. ಲಿಟ್ಲ್ ಬಿಟ್ ನೆಗೋಷಿಯೇಷನ್. ಓಕೆ ಓಕೆ. ಆಟೋಮ್ಯಾಟಿಕ್ ವೆಹಿಕಲ್ ಸರ್ ಇದು. ಓಕೆ. ಅಂಡ್ ಅದೇ ತರ ಇಲ್ಲಿ ಒಂದು ನಿಸ್ಸಾನ್ ಮೈಕ್ರಾ, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ 2010 ಮಾಡಲ್ ಸರ್ ವೆಹಿಕಲ್. ಓಕೆ. ವಿತ್ ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್. ಓಕೆ. ಔಟ್ಲುಕ್ ನೋಡಿ ಹೇಗಿದೆ ಅಂತ. ಒರಿಜಿನಲ್ ಪೆಂಟ್ ಅಲ್ಲಿ ಒರಿಜಿನಲ್ ಕಂಡೀಷನ್ ಇದೆ ವೆಹಿಕಲ್. 1,85,000 ಕೋಟ್ ಮಾಡಿದೆ ಸರ್ ರೇಟ್. ಬರೀ 1,85,000. ಬರೀ 1,85,000 2010 ನಿಸಾನ್ ಮೈಕ್ರಾ. 1,85 lakhs, 1,80,000. ಸೊ ನೋಡ್ತಾ ಇರ್ಬೋದು, 1,80,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಈ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಸರ್ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಸ್ವಿಫ್ಟ್ ಗಿಂತ ದೊಡ್ಡ ಗಾಡಿ ತರ ಕಾಣಿಸುತ್ತೆ, ಎಕ್ಸಲೆಂಟ್ ಆಗಿರುತ್ತೆ ಕಾರ್ ಮಾತ್ರ. ಅಂಡ್ ಅದೇ ತರ ಎ ಸ್ಟಾರ್ ಇದೆ, ಹೇಳಿ ಸರ್. ಸರ್ ಎ ಸ್ಟಾರ್ ಬಂದ್ಬಿಟ್ಟು 2010 ಥರ್ಡ್ ಓನರ್ VXi ಸರ್. ಆಲ್ ಪವರ್ ವಿಂಡೋ ವೆಹಿಕಲ್. ಇಂಟೀರಿಯರ್ ನೋಡಿ, AC ಕಂಪ್ನಿ ಮಾಡೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ವೆಹಿಕಲ್ ಅಲ್ಲಿ. ಆಲ್ಮೋಸ್ಟ್ 80% ಇದೆ ಟೈರ್ ಬಟನ್ ಸರ್ ಇದು ಗಾಡಿ ವೆಹಿಕಲ್ ಗೆ. ವೆಹಿಕಲ್ ಒಳ್ಳೆ ಕಂಡೀಷನ್ ಇದೆ. ಪೆಟ್ರೋಲ್ ವೇರಿಯಂಟ್, ಥರ್ಡ್ ಓನರ್ ಆಗಿರೋದ್ರಿಂದ 1,85,000 ರೂಪಾಯಿ ಕೊಟ್ಟು ಮಾಡಿ ಸರ್ ವೆಹಿಕಲ್. 1,85,000 ಗೆ ನಿಮ್ಗೆ ಸರ್. ಸೊ ಆಲ್ಮೋಸ್ಟ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಲೋ ಬಡ್ಜೆಟ್ ಕಾರ್ ಅಲ್ಲೇ ಒಳ್ಳೆ ಪ್ರೀಮಿಯಂ ಕಾರ್ಸ್ ಎಲ್ಲ ಇದೆ ನಿಮ್ಗೆ ನೋಡ್ತಾ ಇರ್ಬೋದು. ಅಂಡ್ ಗಾಡಿ ಈ ತರ ಇದೆ ಎ ಸ್ಟಾರ್. ಸೊ ಎ ಸ್ಟಾರ್ ನ ಆಲ್ಮೋಸ್ಟ್ ನಿಮ್ಗೆ ಮಿನಿ ಸ್ವಿಫ್ಟ್ ಅಂತಾನೆ ಕರಿತೀವಿ. ಸೊ ಇದು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಇದೆಲ್ಲ ಕಂಪನಿಯಿಂದ ಬಂದಿರೋದು ವುಡನ್ ಟಚ್ ಅಪ್. VXi ಸರ್, ಆಲ್ ಪವರ್ ವಿಂಡೋ, ಆಲ್ಟೋ 860 ಮಾರುತಿ ಸುಜುಕಿ ತಗೊಳ್ಳೋರು. ಓಕೆ. ಒಳ್ಳೆ ಬಜೆಟ್ ಸಿಗ್ತಾ ಗಾಡಿ. 1,95,000 ಲಾಸ್ಟ್ ಟೈಮ್ ಕೋಟ್ ಮಾಡಿರೋ ವೆಹಿಕಲ್. 10,000 ರೂಪಾಯಿ ಡಿಕ್ರೀಸ್ ಮಾಡಿದ್ದೀವಿ ರೇಟ್ ಇದರಲ್ಲಿ. ಓಕೆ ಓಕೆ ಓಕೆ. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ನಂಬರ್ ಕೂಡ ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ಅದೇ ತರ ಇಲ್ಲೊಂದು ಜೆನ್ ಇದೆ, ಹೇಳಿ ಸರ್. ಸರ್ ಜೆನ್ ಎಷ್ಟಿಲೋ ಬ್ಲಾಕ್ ಕಲರ್ ಗಾಡಿ ನಡೆಯುತ್ತೆ ಅನ್ನೋರಿಗೆ ಒಳ್ಳೆ ಆಫರ್ ಪ್ರೈಸ್ ಸರ್. VXi ವೆಹಿಕಲ್ ಬರ್ಲಿ 1,45,000 ರೂಪಾಯಿ ಸರ್ ಗಾಡಿ. ಬರೀ 1,45,000 VXi 2008 ಎಫ್ ರನ್ನಿಂಗ್ ಇದೆ ವೆಹಿಕಲ್. ಇಂಟೀರಿಯರ್ ತೋರಿಸಿ
ಸೊ ನೋಡ್ತಾ ಇರ್ಬೋದು ಬರೀ 1,45,000 ಗೆ ಇದು ಬಂದ್ಬಿಟ್ಟು ಜೆನ್ ಎಸ್ಟಿಲೋ ಮಾರ್ಕೆಟ್ ಸಿಸ್ಟಮ್ ಇದೆ. ಓಕೆ. ಸೊ ನೋಡ್ತಾ ಫ್ಯಾಬ್ರಿಕ್ ಕುಷನ್ ಸೀಟ್ ಹೇಗಿದೆ ನೋಡಿ. ಸೊ ಆಲ್ಮೋಸ್ಟ್ ಇದು ಚಿಕ್ಕ ಕಾರ್ ತರ ಅನ್ಸದೇ ಇಲ್ಲ. ಇವನ್ ಲೆಗ್ ರೂಮ್ ಹೆಡ್ ರೂಮ್ ತುಂಬಾ ಚೆನ್ನಾಗಿದೆ ಕಾರ್ ಮಾತ್ರ. VXi ಜೆನ್ ಎಸ್ಟಿಲೋ VXi. ಸರ್ ಇದು 1,45,000 1,45,000. ಸೊ ಫೈನಲ್ ಮಾಡೇ ಕೊಡ್ತೀವಿ. ಯಾವ ವೆಹಿಕಲ್ ಫೈನಲ್ ಲೊಕೇಶನ್ ಗೆ ಬಂದ್ರೆ ಗಾಡಿ ಟಚ್ ಅಪ್ ಇದೆಲ್ಲ ನೀಟಾಗಿ ನೋಡ್ಕೊಂಡು ಒಂದ್ ಟೆಸ್ಟ್ ರೈಡ್ ಕೂಡ ಸಿಗುತ್ತೆ ನಿಮ್ಗೆ. ಟೆಸ್ಟ್ ರೈಡ್ ಕೂಡ ಮಾಡ್ಕೊಂಡು ಸರ್ ನಮ್ಗೆ ಬಡ್ಜೆಟ್ ಬೇಕಂದ್ರೂ ಆಲ್ಮೋಸ್ಟ್ ನಿಮ್ಗೆ ಒಳ್ಳೆ ಪ್ರೀಮಿಯಂ ಬಡ್ಜೆಟ್ ಗೆ ಕೊಟ್ಬಿಡ್ತಾರೆ. ಅಂಡ್ ಅದೇ ತರ ರೆನಾಲ್ಡ್ ಡಸ್ಟರ್ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. 110 PS ತರ ಕಾಣಿಸ್ತಾ ಇದೆ. ಹೌದು 110 ಅಲ್ಲ, ಇದು 85 PS RXL. ಇದರಲ್ಲೇ ಟಾಪ್ ಎಂಡ್ ವೆಹಿಕಲ್ ಇದು. ಏರ್ ಬ್ಯಾಗ್ ಅಲೈ ವೀಲ್ ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ನೋಡಕ್ಕೆ 110 PS ತರ ಇದೆ, ಬಟ್ ಇದು 85 PS. 85 PS ಅಲ್ಲಿ ಟಾಪ್ ಎಂಡ್ ಗಾಡಿ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಅಂಡ್ ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಲುಕ್ ಒಳ್ಳೆ ಮೈಲೇಜ್ ಮೇಂಟೆನೆನ್ಸ್ ರಿಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ಅಂಡ್ ಡಿಕ್ಕಿ ಸ್ಪೇಸ್ ನಾವ್ ಹೇಳೋದೇ ಬೇಕಾಗಿಲ್ಲ ಡಸ್ಟರ್ ಅಲ್ಲಿ. ಅಂಡ್ ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಗಾಡಿ ಕ್ಲಾಸ್ ಕಂಡೀಷನ್ ಇದೆ ಸರ್. ನೋ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಇಷ್ಟೇ ಇಲ್ಲ. ಇಂದ ಶೋರೂಮ್ ಇಂದ V2 ಸಹಿತ ಜಿನೇನ್ ಇಷ್ಟೇ ಇದೆ ವೆಹಿಕಲ್ ಅಲ್ಲಿ. ಸಿಂಗಲ್ ಓನರ್ ವೆಹಿಕಲ್ 2013 ಡೀಸೆಲ್ ವೇರಿಯಂಟ್ RXL. ವೆಹಿಕಲ್ ಬಂದ್ಬಿಟ್ಟು 4,65,000 ರೂಪಾಯಿ ಕೊಡ್ತೀನಿ. 4,65,000 ನೋಡ್ತಾ ಇರ್ಬೋದು. 4,65,000 ಕೋಟಿಂಗ್ ಮಾಡ್ತಿದ್ದಾರೆ RXL ಡೀಸೆಲ್ ಕಾರು. ನೋಡಿರ್ಬೋದು ನೀವು ದಿಲ್ಲಿ ವೆಹಿಕಲ್ ಗಳು UP ವೆಹಿಕಲ್ ಗಳು ಹಾಕಿ ಬಿಟ್ಟಿರ್ತಾರೆ 5,25,000. ಆ ರೇಟ್ ಇಲ್ಲ. ಒರಿಜಿನಲ್ ಗಾಡಿ ನಿಮ್ಗೆ ಬರೀ 4,60,000. ಮಹೇಂದ್ರ XUV 500 W8 ವೇರಿಯಂಟ್ ಸರ್ ಇದು? ಹೌದು W8 ಇದು. ಹೇಳಿ ಸರ್. 2012 ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಓನ್ಲಿ 5,75,000 ಕೊಡ್ ಮಾಡಿ ಸರ್. ಬರೀ 5,75,000. 5,75,000 ಗೆ ನಿಮ್ಗೆ ಇಷ್ಟು SUV ಕಾರ್ ಸಿಗ್ತೈತೆ. ನೋಡ್ತಾ ಇರ್ಬೋದು 8 ಏರ್ ಬ್ಯಾಗ್ ಸಿಸ್ಟಮ್ ನೋಡಿ. ಒರಿಜಿನಲ್ ಕುಷನ್ ಜೊತೆಗಿದೆ ಗಾಡಿ. ಯಾವ್ದು ರಿಪ್ಲೇಸ್ಮೆಂಟ್ ಆಗಿ ಏನೇ ಇಲ್ಲ ಅದ್ರಲ್ಲಿ. 8 ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್ ಅಲ್ಲಿ. ಶೋರೂಮ್ ಜಿನೇನ್ ಹಿಸ್ಟ್ರಿ ಇದೆ ಇದ್ರಲ್ಲಿ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿಗೆ. ಸೊ ಕಾರ್ ಎಲ್ಲ ಈ ತರ ಇದೆ. ನಿಮ್ಗೆ ರೇರ್ ಗಾರ್ಡ್ ಕೂಡ ಬರುತ್ತೆ ಸೇಫ್ಟಿ ಪರ್ಪಸ್. ಅಂಡ್ ಈ ಗಾಡಿಗೆ 100% ಕೂಡ ಲೋನ್ ಕೂಡ ಆಗುತ್ತೆ ಸರ್. 5,45,000 ಸರ್. 75,000 ಸರ್. ನೆಗೋಷಿಯೇಷನ್ ಇರುತ್ತೆ. ಕಸ್ಟಮರ್ ಟ್ರಯಲ್ ನೋಡಿ ಗಾಡಿ ಓಕೆ ಮಾಡಿದ್ರೆ ನೆಗೋಷಿಯೇಷನ್ ಮಾಡ್ಕೊಡ್ತೀವಿ. 5,75,000 ಗೆ ನಿಮ್ಗೆ ಎಲ್ಲ ಮಾಡಿ ಕೊಡ್ತಾರೆ. ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಅದೇ ತರ ಫೇವರೇಟ್ ಗಾಡಿ ಟೊಯೋಟಾ ಇನೋವಾ. ಹೇಳಿ ಸರ್. ಸರ್ ಟೊಯೋಟಾ ಇನೋವಾ V ವರ್ಷನ್ ಸೆಕೆಂಡ್ ಓನರ್ ಇದೆ ಸರ್ ವೆಹಿಕಲ್. ಇದೆ ಜಿನೇನ್ ಹಿಸ್ಟ್ರಿ 1,70,000 ಓಡಿದಂತ ಗಾಡಿ. ಅಲೈ ವೀಲ್ಸ್ ಬ್ಯಾಕ್ ವೈಪರ್ ಏರ್ ಬ್ಯಾಗ್ ಇದೆಲ್ಲ ಗೊತ್ತಾ ಇದೆ ನಿಮಗೆ. ರೇಟ್ ಬಂದ್ಬಿಟ್ಟು 9,45,000 ಕೊಡ್ ಮಾಡಿದ್ದೀನಿ ಸರ್ ವೆಹಿಕಲ್ ಗೆ. 9,45,000. ಸೊ ನೋಡ್ತಾ ಇರ್ಬೋದು ಇನೋವಾನ 9,45,000 ಗೆ ಕೊಟ್ ಮಾಡ್ತಿದ್ದಾರೆ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಆಮ್ರೆಸ್ಟ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಅಂಡ್ ಅದು ಬಂದ್ಬಿಟ್ಟು ಥರ್ಡ್ ರೋ. ಸೊ ಇದು ಬಂದ್ಬಿಟ್ಟು 6+1 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್, ಕಂಪನಿ ಫಿಟೆಡ್ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇನೋವಾ ಕಾರ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಹತ್ತತ್ರ 4 ರಿಂದ 5 ಲಕ್ಷ ಕಿಲೋಮೀಟರ್ ಗಂಟ ಈಸಿಯಾಗಿ ಓಡುವಂತ ಕಾರು. ಸೊ ನಿಮ್ಗೆ ಲೋನ್ ಅಲ್ಲಿ ತಗೊಂಡ್ರು ಸಾಕು, ಒಳ್ಳೆ ಫ್ಯಾಮಿಲಿಗೆ ಎಲ್ಲ ಯೂಸ್ ಮಾಡ್ಕೋಬಹುದು. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಬಂದ್ಬಿಟ್ಟು ರೆನಾಲ್ಡ್ ಪಲ್ಸು ಆಲ್ಮೋಸ್ಟ್ ನಿಸಾನ್ ಮಿಕ್ರಾ ತರನೇ ಬರುತ್ತೆ. ಹೇಳಿ ಸರ್. ಸರ್ ನಿಸಾನ್ ಮೈಕ್ರಾಗಿಂತ ಸ್ವಲ್ಪ ಬೂಟ್ ಸ್ಪೇಸ್ ಚೆನ್ನಾಗಿರುತ್ತೆ ಇದರಲ್ಲಿ. 2012 ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಸರ್. 25 ವರೆಗೂ ಮೈಲೇಜ್ ಸಿಗುತ್ತೆ ವೆಹಿಕಲ್ ಅಲ್ಲಿ, ಡೀಸೆಲ್ ವೆಹಿಕಲ್. ಓಕೆ. ಹೊಸ ಕುಷನ್ ಇದೆ, ಟಚ್ ಸಿಸ್ಟಮ್ ಇದೆ ವೆಹಿಕಲ್ ಅಲ್ಲಿ, ಅಲೈ ವೀಲ್ಸ್, ನ್ಯೂ ಟೈರ್ ಎಲ್ಲ ಬರುತ್ತೆ ಗಾಡಿ. ಹೌದು ಸರ್ ಎಲ್ಲ ಇದೆ. ಓಕೆ. ಸೊ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಅಲೈ ವೀಲ್ಸ್ ಎಲ್ಲ ಇದೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್ ವೆಹಿಕಲ್. ಸೊ ಡೀಸೆಲ್ ವೆಹಿಕಲ್ ಕಾರ್ ಎಲ್ಲ ಈ ತರ ಟ್ಯಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್. ಓಕೆ ಓಕೆ. ಅಂಡ್ ಅದೇ ತರ ಇಲ್ಲೊಂದು ಶೋಲೆಟ್ ಲಿವನ್ ಅಂತ ಇದು 2,50,000 ಪ್ರೈಸ್ ಇರೋದು. ಪ್ರೈಸಿಂಗ್ ಮಾಡಿರಲಿಲ್ಲ ನಾನು ಇದ್ರದ್ದು. RXZ 2,50,000 ಫೈನಲ್. 2,55,000 ಫೈನಲ್ ಅಲ್ಲ, ನೆಗೋಷಿಯಬಲ್ ಆಗುತ್ತೆ. ಯಾವ್ದು ಫೈನಲ್ ಹೇಳಲ್ಲ. 2,50,000 ಕೋಟ್ ಮಾಡ್ತಿದ್ದಾರೆ ಟಾಪ್ ಎಂಡ್ ಗಾಡಿನ. RXZ ವೇರಿಯಂಟ್. ಓಕೆ. ಅಂಡ್ ಒಂದು ಶೋಲೆಟ್ ಲಿವೋ ಪೆಟ್ರೋಲಾ ಡೀಸೆಲ್ ಸರ್? ಅವಿಯೋ ಯುವ ಇದು ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಸರ್. ಅಲೈ ವೀಲ್ಸ್, ಟಾಪ್ ಎಂಡ್ ವೆಹಿಕಲ್ ಇದು ಕೂಡ. ಆಲ್ ಟೈಮ್ ಅಲ್ಲಿ ಟಾಪ್ ಎಂಡ್ ಬರ್ತದೆ ಆ ವೆಹಿಕಲ್ ಸರ್ ಇದು. 2,000 ಕಟ್ ಮಾಡಿ. ಸೊ ಇಲ್ಲಿ ಇನ್ನೂ ಒಂದು ಕಾರ್ ಇದೆ, ಹೇಳಿ ಸರ್ ಡೀಟೇಲ್ಸ್.
ಸರ್ 2009-10 ಇರ್ಬೋದು ಮೋಸ್ಟ್ಲಿ ವೆಹಿಕಲ್ ಇದು. ಓಕೆ. ಮಾಡ್ಲು ಶವರ್ಲೆಟ್ ಅಬಿಯೋ ವಿವಾ ಪೆಟ್ರೋಲ್ ವೇರಿಯಂಟ್ ಬರೀ 1,30,30,000 ರೂಪಾಯಿ ಸಿಗುತ್ತೆ ಸರ್ ವೆಹಿಕಲ್. ಬರೀ 1,30,30,000. 1,30,30,000 ಇದು ಪೆಟ್ರೋಲ್ ಕಾರು. ಪೆಟ್ರೋಲ್ ಕಾರ್ ಶವರ್ಲೆಟ್ ಅಬಿಯೋ ವಿವಾ ಹೊಸ ಕುಶನ್ ಇದೆ ವೆಹಿಕಲ್ ಅಲ್ಲಿ. 1,30,30,000ಕ್ಕೆ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಕಂಪನಿ ಫಿಟೆಡ್ ಅಂಡ್ ಬ್ರ್ಯಾಂಡ್ ನ್ಯೂ ಹೊಸ ಕುಶನ್ ಇದೆ. ಅಂಡ್ ನಿಮ್ಗೆ ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ ಕಾರು. ಡಿಫಾಗರ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ ಸರ್. 1,30,30,000 ಸರ್. 1,30,30,000 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸೊ ಸಿಂಗಲ್ ಓನರ್ ವೆಹಿಕಲ್, ಅದು ಕೂಡ ಅಡ್ವೊಕೇಟ್ ಯೂಸ್ ಮಾಡಿ ಬರೀ 1,35,000 ಬರೀ ಸಿಂಗಲ್ ಓನರ್ ಕಾರು. ಅಂಡ್ ಅದು ಕೂಡ ಅಡ್ವೊಕೇಟ್ ಓಡಿಸಿರೋ ಕಾರ್ ನೋಡ್ತಾ ಇರ್ಬೋದು. ಅಡ್ವೊಕೇಟ್ ಓಡಿಸಿರೋ ಕಾರ್ ಯಾವ ತರ ಮೇಂಟೈನ್ ಎಲ್ಲ ಮಾಡಿರ್ತಾರೆ. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಯಾವ ಕಾರು ಸಿಗದೇ ಇಲ್ಲ. ಮರದ ಕೆಳಗಿದೆ ಅಂತ ಸ್ವಲ್ಪ ಧೂಳು ಕಾಣಿಸ್ತಾ ಇದೆ, ಗಾಡಿ ಬಳಕೆ. ಸೊ ಈಚೆ ನಿಲ್ಸಿರೋದ್ರಿಂದ ಧೂಳೆಲ್ಲ ಇದೆ ನಿಮ್ಗೆ.